ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಸ್ವಲ್ಪ ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೆ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಆ ಪ್ರಾಡಕ್ಟ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ರಿವ್ಯೂನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋನ ಫುಲ್ಲಾಗಿ ನೋಡಿ, ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೇನು ತರಿಸಿದ್ದೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಿಚನ್ ಮೇಕ್ ಓವರ್ನ ಹೇಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಒಂದು ಬಂದುಬಿಟ್ಟು ಈ ಥರ ವ್ಲಾಗ್ಸ್ ಬಂದಿದೆ. ನಾನು ಆಲ್ರೆಡಿ ಎಲ್ಲದನ್ನೂ ಓಪನ್ ಮಾಡಿ ನೋಡಿದ್ದೀನಿ. ಯಾಕಂತ ಹೇಳಿದರೆ ಒಂದೊಂದು ದಿನ ಬಂದಿತ್ತು, ಹಾಗಾಗಿ ಎಲ್ಲದೂ ಒಂದೇ ದಿನ ಬಂದಿರಲಿಲ್ಲ. ಅಕಸ್ಮಾತ್ ಯಾವ್ದಾದ್ರು ಡ್ಯಾಮೇಜ್ ಪೀಸ್ ಅಥವಾ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ಓಪನ್ ಮಾಡಿಬಿಟ್ಟು ನೋಡಿದ್ದೆ. ಹಾಗೆ ಇವತ್ತು ಫಸ್ಟ್ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಬಂದುಬಿಟ್ಟು ಈ ಥರ ಕಂಟೈನರ್ ಇದೆ. ಇದು 2 ಬಂದಿದೆ. ಹಾಗೆ ಇದರಲ್ಲಿ ಸ್ಪೈಸಸ್ನೆಲ್ಲ ಸ್ಟೋರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಇದು ಒಂದೊಂದರಲ್ಲಿ 4 ಇರುತ್ತೆ. ಅದ್ರ ಜೊತೆಗೆ ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಇದು ಅಮೌಂಟ್ ಎಲ್ಲ ನೆನಪಿಲ್ಲ, ನಾನು ನಿಮಗೆ ಫೋಟೋಸ್ನ ಆ್ಯಡ್ ಮಾಡ್ತೀನಿ ಎಷ್ಟಾಯಿತು ಪ್ರೈಸ್ ಅನ್ನೋದನ್ನ. ಹಾಗೆ 2 ಬಂದಿದೆ. ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಇಷ್ಟ ಆಯಿತು ನನಗೆ. ಬಾಕ್ಸ್ ಅಷ್ಟೊಂದು ಟೈಟಾಗಿ ಕೂರಲ್ಲ ಮುಂಚೆ, ಬಟ್ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಥರ ಇನ್ನೊಂದು ಬಾಕ್ಸ್ ಇದೆ. ಓಕೆ, ಇದು ಚಕ್ಲಿ ಕೊಡ್ಬೇಡ ಏನೋ ಮಾಡ್ತಿಲ್ಲ, ಅದು ಮಿಷಿನ್ನು ಈ ಥರ ಬಂದಿದೆ. ಚೆನ್ನಾಗಿದೆ ಇದು ಕೂಡ. ಇದ್ರ ಜೊತೆಗೆ ಇದು ಚೇಂಜ್ ಮಾಡ್ತಾರಲ್ವ, ಅದ್ರ ಕಡೆದು ಈ ಥರ ಬೇರೆ ಬೇರೆ ಥರ ಬಂದಿದೆ. ಚೆನ್ನಾಗಿದೆ ಕೂಡ. ಇದ್ರ ಪ್ರೈಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಡಬಲ್ ಸೈಡ್ ಗಮ್ ಬರುತ್ತಲ್ಲ, ಆ ಥರದ್ದು ಟ್ರಾನ್ಸ್ಪರೆಂಟ್ ಆಗಿದೆ. ಇದು ನಾನು ಕಿಚನ್ಗೆ LED ಲೈಟ್ಸ್ ಏನಾದರೂ ಫಿಕ್ಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿದ್ದೆ. ಇದ್ರ ಪ್ರೈಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಹಾಗೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಲೈಟ್ ಬರುತ್ತಲ್ಲ ಕಿಚನ್ಗೆ ಅಂತ ಹೇಳಿಬಿಟ್ಟು ಅದನ್ನ ತರಿಸಿದ್ದೆ. ಇದು 3 ಮೀಟರ್ಸ್ ಏನೋ ಇದೆ. ಗಮ್ನ ಇದನ್ನು ಸ್ಟಿಕ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟೆ ತರಿಸಿದ್ದು. ಇದನ್ನು ಲೈಟೆಲ್ಲ ಆನ್ ಮಾಡಿಬಿಟ್ಟು ನೋಡಿದೆ, ಅದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅನ್ನಿಸ್ತು. ಹಾಗಾಗಿ ಇದನ್ನ ಕೂಡ ಇಟ್ಕೊಳ್ತಾ ಇದ್ದೀನಿ. ಇದನ್ನ ಪ್ರೈಸ್ನ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ. ಹಾಗೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ನಾನು ಇದು ಕಿಚನ್ಗೆ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ. ಇದು ಸೆಟ್ ಆಫ್ 2 ಬರುತ್ತೆ. ಒಂದು ಬಂದುಬಿಟ್ಟು ಪ್ಲೇನ್ ಇರುತ್ತೆ, ಅದಕ್ಕೆ ಹ್ಯಾಂಗಿಂಗ್ಸ್ ಥರ ಏನೂ ಇರಲ್ಲ. ಹಾಗೆ ಇನ್ನೊಂದಕ್ಕೆ ಹ್ಯಾಂಗಿಂಗ್ಸ್ ಬರುತ್ತೆ. ಅಂತ ಹೇಳಿದರೆ ಟವಲೆಲ್ಲ ನಾವು ಹಾಕ್ಬೋದಲ್ಲ, ಆ ಥರ ಒಂದು ಚಿಕ್ಕದಾಗಿ ಹ್ಯಾಂಗಿಂಗ್ ಥರ ಕೊಟ್ಟಿರ್ತಾರೆ. ಹಾಗೆ ಇದ್ರದ್ದು ಪ್ರೈಸ್ನ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಇದನ್ನು ಹುಕ್ ಮಾಡೋದಕ್ಕೆ 4 ಹುಕ್ ಥರ ಕೊಟ್ಟಿರ್ತಾರೆ. ಅದನ್ನ ಸ್ಟಿಕ್ ಮಾಡಬೇಕು, ಗೋಡೆಗೆ ಸ್ಟಿಕ್ ಮಾಡಿಬಿಟ್ಟು ಅದನ್ನ ಅಲ್ಲಿಗೆ ನೇತು ಹಾಕಬೇಕು. ಆವಾಗ ಚೆನ್ನಾಗಿ ಸ್ಟಿಕ್ಕಾಗಿ ಕೂತಿರುತ್ತೆ. ಇದನ್ನು 4 ಪೀಸ್ ಕೊಟ್ಟಿದ್ದಾರೆ, ಅಂದರೆ 2ಕ್ಕೆ 1, ಇನ್ನೊಂದಕ್ಕೆ 2 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ಪ್ರಾಡಕ್ಟ್ ಕೂಡ ಚೆನ್ನಾಗಿತ್ತು, ಹಾಗಾಗಿ ಇದನ್ನ ಕೂಡ ರಿಟರ್ನ್ ಮಾಡ್ತಾ ಇಲ್ಲ, ಹಾಗೆ ಇಟ್ಕೊಳ್ತಾ ಇದ್ದೀನಿ. ಇದ್ರ ಪ್ರೈಸ್ನ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೇ. ಹಾಗೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ರ್ಯಾಕ್ ಥರ ಬರುತ್ತಲ್ಲ, ಅದು ಸ್ಟೋರೇಜ್ ರ್ಯಾಕ್ ಥರ ಬರುತ್ತಲ್ವ ಅದು. ಇದು ಬಾಕ್ಸನ್ನು ನನ್ನ ಪಾಪು ಹರಿದೇ ಹಾಕಿಬಿಟ್ಟಿದ್ದಾನೆ. ಫುಲ್ ಅದರೊಳಗೆ ಕುತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಇದೇ ಫಸ್ಟ್ ಬಂದಿದ್ದು, ಹಾಗಾಗಿ ಎಲ್ಲ ಹರಿದಾಕ್ಬಿಟ್ಟಿದ್ದ. ಅದನ್ನ ಇಟ್ಕೊಂಡ್ಬಿಟ್ಟು ಆಟ ಆಡ್ತಾ ಇದ್ದ. ಅವನಿಗೆ ಸಿಕ್ಕಾಬಟ್ಟೆ ಇದು ಅವನಿಗೆ ಇಷ್ಟ ಆಗಿದೆ, ನನಗಿಂತ ಜಾಸ್ತಿ ಅವನಿಗೆ ಇಷ್ಟ ಆಗಿದೆ ಆಟ ಆಡೋದಕ್ಕೆ. ಅದು ಕೂಡ ಚೆನ್ನಾಗಿತ್ತು, ಅದನ್ನ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಮ್ಯಾಟ್ ಥರ ಇದೆ, ಗ್ರೀನ್ ಕಲರ್ದು. ಅದನ್ನ ಗೋಡೆಗೆ ಸ್ಟಿಕ್ ಮಾಡೋಣ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ. ನೋಡಬೇಕು ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಇನ್ನೂ ಏನು ಅಷ್ಟೊಂದು ಪ್ಲ್ಯಾನ್ ಇಲ್ಲ ಹೇಗೆ ಮೇಕ್ ಓವರ್ ಮಾಡಬೇಕು ಅಂತ ಹೇಳಿಬಿಟ್ಟು. ಹಾಗೆ ಈ ಮ್ಯಾಟ್ ಕೂಡ ಅಗಲವಾಗಿ ಚೆನ್ನಾಗಿದೆ. ಇದ್ರ ಪ್ರೈಸ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಕ್ವಾಲಿಟಿ ಕೂಡ ಓಕೆ ಇದೆ, ಹಾಗಾಗಿ ಇದನ್ನ ಕೂಡ ಇಟ್ಕೊಂಡಿರ್ತೀನಿ. ಮತ್ತು ರಿಟರ್ನ್ ಹಾಕ್ಬಿಟ್ಟು ಬೇರೆ ತರಿಸೋದೆಲ್ಲ ರಿಸ್ಕ್ ಅಲ್ಲ ಅಂತ ಹೇಳಿಬಿಟ್ಟು. ಹಾಗೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದರಲ್ಲೇ ಇದೆ ಸ್ವಲ್ಪ ದೊಡ್ಡದಿರೋದು ಬಾಕ್ಸಸ್ ಅಂತ ಹೇಳಿಬಿಟ್ಟು. ಹಾಗೆ ಇದು ಬಂದುಬಿಟ್ಟು ಫುಲ್ಲು ಸ್ಟೋರ್ ರ್ಯಾಕ್ ಬರುತ್ತಲ್ವ, ಸ್ಟೆಪ್ ಬರುತ್ತಲ್ಲ ಆ ಥರದ್ದು. ಇದು ಚೆನ್ನಾಗಿತ್ತು, ನಾನು ಎಲ್ಲ ಓಪನ್ ಮಾಡಿಬಿಟ್ಟು ನೋಡಿದ್ದೆ, ಚೆನ್ನಾಗಿತ್ತು. ಹಾಗಾಗಿ ಇದನ್ನ ಕೂಡ ಇಟ್ಕೊಂಡಿದ್ದೀನಿ. ಇದು ನನಗೆ 600 ಏನೋ ಬಿತ್ತು ಅಂದ್ಕೊತೀನಿ ಪ್ರೈಸ್. ಇವಾಗಂತೂ ಈ ಥರ ಸ್ಟೋರೇಜ್ ರ್ಯಾಕ್ದು ಪ್ರೈಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಇದು ನಾನು 5 ಸ್ಟೆಪ್ಸ್ದು ಬರುತ್ತಲ್ವ ಅದನ್ನ ತರಿಸಿದ್ದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾನು ಈ ಥರ ರ್ಯಾಕ್ನ ತುಂಬ ಟೈಮಿಂದ ತರಿಸ್ಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೆ, ಬಟ್ ತರಿಸೋದಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಇವಾಗೆಲ್ಲ ತರಿಸಿದ್ನಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜೊತೆನೇ ತರಿಸಿದೆ. ನಮ್ಮ ಕಿಚನ್ ತುಂಬ ಚಿಕ್ಕದಾಗಿದೆ, ಅಲ್ಲಿ ವಸ್ತುಗಳನ್ನೆಲ್ಲ ಜೋಡಿಸ್ಕೊಳ್ಳೋದು ಸಿಕ್ಕಾಬಟ್ಟೆ ಕಷ್ಟ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಹಾಗಾಗಿ ಇದು ಒಂದು ಇರಲಿ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿದ್ದೆ. ಇದು 5 ಕಲರ್ಸಲ್ಲಿ ಬಂದಿದೆ. ಕಲರ್ಸ್ ಕೂಡ ಎಲ್ಲ ತುಂಬ ಚೆನ್ನಾಗಿದೆ. ಇದು ತುಂಬ ಗಟ್ಟಿಯಾಗಿ ಕೂತಿತ್ತು, ತೆಗಿಯೋದಕ್ಕೆಲ್ಲ ಬರ್ತಾ ಇರಲಿಲ್ಲ. ಹಾಗೆ ಅದ್ರದ್ದೇನು
ಎಕ್ಸ್ಟ್ರಾ ಪೀಸಸ್ ಎಲ್ಲ ಏನಿತ್ತು ಅದನ್ನ ಕೂಡ ಅದ್ರ ಬುಟ್ಟಿ ಒಳಗಡೆ ಹಾಕಿಬಿಟ್ಟು ಕೊಟ್ಟಿದ್ರು. ಹಾಗೆ ತುಂಬ ಚೆನ್ನಾಗಿತ್ತು ಇದು ಕೂಡ. ಇದನ್ನ ಕೂಡ ಇಟ್ಕೊಳ್ತಾ ಇದ್ದೀನಿ. ಇದ್ರ ಪ್ರೈಸು 600 ಆಲ್ರೆಡಿ ನಾನು ಹೇಳಿದ್ದೀನಿ. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸುತ್ತೆ. ಒಂದ್ಸಲ ಚೆಕ್ಔಟ್ ಮಾಡಿ ನೀವು ಕೂಡ. ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಹಾಗೆ ಇದನ್ನ ಕೂಡ ನೋಡಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೆ. ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಸ್ಟೋರೇಜ್ ರ್ಯಾಕ್ನ ಯಾವ ಥರ ಜೋಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಸಿಕ್ಕಾಪಟ್ಟೆ ಸ್ವಲ್ಪ ಟೈಟ್ ಇತ್ತು, ಹಾಗಾಗಿ ಎಲ್ಲನೂ ಫಸ್ಟಿಗೆ ಬಿಡಿಸ್ಬಿಟ್ಟು ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಿಡಿಸ್ಬಿಟ್ಟು ಇಟ್ಕೊಳ್ತಾ ಇದ್ದೆ. ಇದು ಜಸ್ಟ್ ಈರುಳ್ಳಿ ಬುಟ್ಟಿ ಎಲ್ಲ ನಾವು ಯಾವ ಥರ ಜೋಡಿಸ್ತೀವಿ ಅದೇ ಥರ ಇದನ್ನ ಕೂಡ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಕೊಂಡು ಹೋದರೆ ಆಯಿತು. ಫಸ್ಟಿಗೆ ಚಿಕ್ಕ ಚಿಕ್ಕದು ಹುಕ್ಕಗಳು ಕೊಟ್ಟಿರ್ತಾರಲ್ಲ ಅದನ್ನ ಬಾಟಮ್ಗೆ ಹಾಕೊಂಡ್ಬಿಟ್ಟು ಮಾಮೂಲಿ ಅಂಥದ್ದು ಕಡ್ಡಿಗಳನ್ನೆಲ್ಲ ಜೋಡಿಸ್ಕೊಳ್ತಾ ಹೋದರೆ ಅದು ಕೂಡ ರೆಡಿ ಆಗುತ್ತೆ. ತುಂಬಾ ಈಸಿ ಇದನ್ನ ಫಿಕ್ಸ್ ಮಾಡೋದಕ್ಕೆ. ಹಾಗೆ ಲೈಟ್ ವೆಯ್ಟ್ ಕೂಡ ಇರುತ್ತೆ. ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾವ್ದಾದ್ರು ಪ್ರಾಡಕ್ಟ್ಗಳದ್ದು ಲಿಂಕ್ ಬೇಕು ಅಂತ ಹೇಳಿದರೂ ಕೂಡ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.